ಕಣ್ಣಿನ ಆರೋಗ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಮಹತ್ವದ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡುತ್ತಿರುವ ಸಂಸ್ಥೆ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಂಧತ್ವ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಸನ್ನದ್ದವಾಗಿದೆ. ಈ ನಿಟ್ಟಿನಲ್ಲಿ ಜಾಗೃತಿ ಅಭಿಯಾನದ ಜೊತೆಗೆ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಿದೆ. 59 ವರ್ಷಗಳ ಹಿಂದೆ ಜವಳಿ ಸಾಲಿನಲ್ಲಿ ಆರಂಭಗೊಂಡಿದ್ದ ಆಸ್ಪತ್ರೆಯು ಈಗ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಹೆಸರಲ್ಲಿ ಖ್ಯಾತಿ ಪಡೆದಿದೆ. ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯದ ಹಿತದೃಷ್ಟಿಯಿಂದ ಡಿಪ್ಲೊಮಾ ಇನ್ ಆಕ್ಟೋಮೆಟ್ರಿ, ಬ್ಯಾಚುಲರ್ ಇನ್ ಆಕ್ಟೋಮೆಟ್ರಿ ಕೋರ್ಸ್ ಮೂಲಕ ಮಹತ್ವದ ಕಾರ್ಯ ಸಾಧನೆ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಸೋಮವಾರ ವಿಶ್ವ ಆಕ್ಟೋಮೆಟ್ರಿ ದಿನವನ್ನ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮೂಲಕ ಜನಜಾಗೃತಿಗೆ ಮುಂದಾಗಿದ್ದಾರೆ. ಹೌದು, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಎಂಎಂ ಜೋಶಿ, ಜಿಲ್ಲಾಧಿಕಾರಿ ದಿವ್ಯ ಪ್ರಭು, ಡಾಕ್ಟರ್ ಗುರುಪ್ರಸಾದ್, ಡಾಕ್ಟರ್ ಶ್ರೀನಿವಾಸ ಜೋಶಿ, ಡಾಕ್ಟರ್ ಕೃಷ್ಣ ಪ್ರಸಾದ್, ಪ್ರಾಂಶುಪಾಲರಾದ ವಿಜಯಲಕ್ಷ್ಮಿ ಕೋರಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ವಿಶ್ವ ಆಕ್ಟೋಮೆಟ್ರಿ ದಿನದ ಬಗ್ಗೆ ಹಾಗೂ ಸಂಸ್ಥೆಯ ಕಾರ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಮುಖ್ಯ ಉದ್ದೇಶ ಏನಂದ್ರೆ, ಈ ಒಂದು ಐ ಡಿಸೀಸಸ್ ಬಗ್ಗೆ, ಬ್ಲೈಂಡ್ನೆಸ್ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಅವೇರ್ನೆಸ್, ನಾವು ಜಾಗೃತಿಯನ್ನು ಮೂಡಿಸುವ ಒಂದು ಅವಶ್ಯಕತೆ ಸಮಾಜದಲ್ಲಿ ಕಂಡುಬಂದಿದೆ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾಗಿ ಇರುವ ಕಾಲದಕ್ಕಿಂತ ಇವತ್ತಿನ ಕಾಲದಲ್ಲಿ ನಾವು ನೋಡಿದೀವಿ ಅಂದ್ರೆ ಸಾಕಷ್ಟು ನಮಗೆ ಸಮಸ್ಯೆಗಳು ಹಾಗೂ ಸವಾಲುಗಳು, ಚಾಲೆಂಜಸ್ ನಮ್ಮ ಮುಂದೆ ಇರುವುದು. ಇನ್ನು ಫಾಸ್ಟ್ ಆಗಿ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಸುಮಾರು ಚಾಲೆಂಜಸ್ಗಳು ನಿಮ್ಮೊಂದಿಗೆ ಇದೆ. ನಮ್ಮ ಡಾಕ್ಟರ್ ಗುರುಪ್ರಸಾದ್ ಅವರು, ಡಾಕ್ಟರ್ ಕೃಷ್ಣ ಪ್ರಸಾದ್, ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅವರು ಎಲ್ಲ ಮಾತಾಡುವ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಎಷ್ಟು ಯಾವ ನಿಟ್ಟಿನಲ್ಲಿ 1967ರಿಂದ ಹಿಡಿದು ಇವತ್ತು ಸುಮಾರು 58 ವರ್ಷಗಳ ಕಾಲ ಈ ಒಂದು ಸಂಸ್ಥೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬೆಳೆದಿದೆ ಅಂತ ಅವರು ಹೇಳಿದಾಗ ನಿಜಕ್ಕೂ ಕೂಡ 90 ವಯಸ್ಸಲ್ಲಿ ಪದ್ಮಶ್ರೀ ಡಾಕ್ಟರ್ ಎಂಎಂ ಜೋಶಿ ಅವರು ಇವತ್ತು ಸ್ವತಃ ಕೂತು ಅವರೇ ಬಂದು ಈ ಒಂದು ಆಪ್ಟೋಮೆಟ್ರಿ ದಿನಾಚರಣೆಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅಂದ್ರೆ ನಿಮ್ಮ ಪಾತ್ರ ಏನು, ನಿಮ್ಮ ಪ್ರಾಮುಖ್ಯತೆ ಏನು ಅನ್ನೋದನ್ನು ಈ ವೇದಿಕೆನೇ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದೆ ಅಂತ. ಇನ್ನು ಅನಗತ್ಯ ಅಂಧತ್ವ ನಿವಾರಣೆಗೆ ಸಂಸ್ಥೆಯಿಂದ ರಾಜ್ಯಾದ್ಯಂತ ದೃಷ್ಟಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ. ಇದಕ್ಕೆ